ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಎಲ್ಲ ತಪ್ಪಿಗೂ ಕೂಡ ಶಿಕ್ಷೆನೇ ಪರಿಹಾರ ಅಲ್ಲ. ಯಾಕೆ ಅಂತೀರಾ? ಅದಕ್ಕಾಗಿ ನೀವು ಈ ಕಥೆಯನ್ನು ಕೇಳಲೇಬೇಕು. ಒಬ್ಬ ರಾಜ ಇರ್ತಾನೆ. ಅವನಿಗೆ ಮಣ್ಣಿನ ಬೊಂಬೆಗಳು ಅಂದರೆ ವಿಶೇಷ ಆಸಕ್ತಿ. ಯಾರು ಎಲ್ಲಿ ಚಂದದ ಬೊಂಬೆಗಳನ್ನು ಮಾಡಿದರೂ ಕೂಡ ಅದು ತನ್ನ ಸುಪರ್ದಿಯಲ್ಲಿರಬೇಕು ಅಂತ ಆಸೆಪಟ್ಟು ಬಹಳ ಮೌಲ್ಯವನ್ನು ಕೊಟ್ಟು ಅದನ್ನೆಲ್ಲ ಶೇಖರಿಸಿ ಇಟ್ಕೋತಾ ಇರ್ತಾನೆ. ಇದನ್ನು ಪ್ರದರ್ಶನಕ್ಕೂ ಕೂಡ ಇಟ್ಟಿರ್ತಾನೆ. ಮತ್ತು ಅವನಿಗೆ ವಿಶೇಷವಾಗಿ 3 ಬೊಂಬೆಗಳ ಬಗ್ಗೆ ತುಂಬ ಪ್ರೀತಿ. ಇದನ್ನು ಈ ಬೊಂಬೆಗಳನ್ನು ನೋಡ್ಕೊಳ್ಳೋದಕ್ಕೆ, ಅದರ ಧೂಳು ಹೊಡೆಯೋದಕ್ಕೆ ಮತ್ತು ಅದನ್ನೆಲ್ಲ ಜೋಡಿಸಿಡೋದಕ್ಕೆ ಕೂಡ ಒಬ್ಬ ಆಳನ್ನು ನೇಮಿಸಿರ್ತಾನೆ. ಅವನಿಗಿದೊಂದೇ ಕೆಲಸ, ದಿನವೂ ಈ ಬೊಂಬೆಗಳನ್ನು ನೋಡ್ಕೊಳ್ಳೋದು. ಒಮ್ಮೆ ಅವನ ಕೈ ಜಾರಿ ರಾಜನಿಗೆ ಬಹಳ ಪ್ರೀತಿ ಇದ್ದಂಥ 3 ಗೊಂಬೆಗಳಲ್ಲಿ ಒಂದು ಗೊಂಬೆ ಒಡೆದು ಹೋಗ್ಬಿಡತ್ತೆ. ರಾಜನಿಗೆ ಸಿಕ್ಕಾಪಟ್ಟೆ ಸಿಟ್ಟು. ನನ್ನಿಷ್ಟದ ಬೊಂಬೆಯನ್ನು ಇವನು ಒಡೆದ್ಬಿಟ್ಟಿದ್ದಾನೆ ಅಂತ. ಯಾಕಂದರೆ ದಿನ ಅದೆಷ್ಟೇ ರಾಜಕಾರ್ಯ ಇರಲಿ, ರಾಜ ಹೋಗಿ ಬೊಂಬೆಗಳನ್ನು ಕೂಡ ನೋಡಿಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಬರ್ತಾ ಇರ್ತಾನೆ. ಈ ಆಳು ಒಂದು ಬೊಂಬೆಯನ್ನು ಒಡೆದ ಅಂತ ಗೊತ್ತಾದ ತಕ್ಷಣ ರಾಜ ಹಿಂದೆ ಮುಂದೆ ಯೋಚನೆ ಮಾಡ್ದಲೇ ಅವನಿಗೆ ಮರಣ ದಂಡನೆಯನ್ನು ವಿಧಿಸ್ಬಿಡ್ತಾನೆ. ಆಗ ಎಲ್ಲರಿಗೂ ದಿಗ್ಭ್ರಮೆ. ರಾಜ ಇಷ್ಟು ಕಟುವಾಗಿ ನಿರ್ಧಾರ ಮಾಡ್ತಾನೆ ಅಂತ ಯಾರೂ ಕೂಡ ಯೋಚನೆ ಮಾಡಿರೋದಿಲ್ಲ. ಆ ಆಳು ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ನನ್ನನ್ನು ನೀವು ನೇಣಿಗೆ ಹಾಕೋಕ್ಕೆ ಮುಂಚೆ ನಾನು ಒಮ್ಮೆ ಆ ಬೊಂಬೆಗಳನ್ನು ನೋಡ್ಕೊಂಡು ಬರಬೇಕು ಅಂತ. ಆಯಿತು ಅಂತ ರಾಜ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಅವನು ಆ ಬೊಂಬೆಗಳಿರುವಂಥ ಒಂದು ಹಾಲ್ಗೆ ಹೋದ ತಕ್ಷಣ ಅಲ್ಲಿ 2 ರಾಜನಿಗೆ ಬಹಳ ಪ್ರಿಯವಾದ ಗೊಂಬೆಗಳಿರುತ್ತಲ್ಲ, ಆ 2 ಗೊಂಬೆಗಳನ್ನು ನೆಲಕ್ಕೆ ಹಾಕಿ ಒಡೆದು ಹಾಕ್ಬಿಡ್ತಾನೆ. ಎಲ್ಲ ಮಂತ್ರಿಗಳಿಗೆ ಮತ್ತು ಎಲ್ಲ ಆಸ್ಥಾನಿಕರಿಗೆ ನಿಜಕ್ಕೂ ಕೂಡ ದಿಗ್ಭ್ರಮೆ ಆಗುತ್ತೆ. ಇವನು ಯಾಕಿಂಥ ಕೆಲಸ ಮಾಡಿಬಿಟ್ಟ ಅಂತ. ರಾಜನಿಗಂತೂ ನಖಶಿಖಾಂತ ಸಿಟ್ಟು. ಅವನನ್ನು ಮತ್ತೆ ರಾಜಸಭೆಗೆ ಕರೆಸಿ ಯಾಕೆ ಈ ರೀತಿ ಮಾಡಿದೆ ಅಂತ ರಾಜ ಸಿಟ್ಟಿನ ಭರದಲ್ಲಿ ಕೇಳಿದಾಗ ಆ ಆಳು ಹೇಳ್ತಾನೆ, ರಾಜ, ನಾನು ಸುಮಾರು ವರ್ಷಗಳಿಂದ ಬಹಳ ಪ್ರೀತಿಯಿಂದ ಆ ಗೊಂಬೆಗಳನ್ನು ನೋಡಿಕೊಂಡಿದ್ದೇನೆ. ಆದರೆ ಕಣ್ತಪ್ಪಿನಿಂದ ಒಂದು ಗೊಂಬೆ ಜಾರಿ ಒಡೆದು ಹೋಯಿತು. ದುಃಖ ಏನು ಅಂತಂದರೆ, ನಾನಿಷ್ಟು ವರ್ಷ ಆ ಗೊಂಬೆಗಳನ್ನು ನೋಡಿಕೊಂಡಿದ್ದು ನಿನಗೆ ಗೊತ್ತಾಗಲಿಲ್ಲ. ಆದರೆ ನನ್ನದಲ್ಲದ ತಪ್ಪಿನಿಂದ ಗೊಂಬೆ ಒಡೆದು ಹೋಗಿದ್ದಕ್ಕೆ ನೀನು ನನಗೆ ಮರಣ ದಂಡನೆಯನ್ನು ವಿಧಿಸಿದ್ದೀಯ. ಇನ್ನೂ 2 ಗೊಂಬೆ ಇದೆ. ನಾನು ಸತ್ತು ಹೋದ್ಮೇಲೆ ಇನ್ಯಾರನ್ನಾದರೂ ಅದಕ್ಕೆ ನೇಮಿಸ್ತೀರಾ? ಅವರ ಕಣ್ತಪ್ಪಿನಿಂದ ಆ ಗೊಂಬೆ ಒಡೆದ್ರೆ ಮತ್ತೆ ಅವರಿಗೂ ಕೂಡ ಮರಣ ದಂಡನೆ ಕೊಡ್ತೀಯಾ? ಇನ್ನೂ 2 ಜೀವವನ್ನು ಉಳಿಸ್ಬೇಕು ಅಂತ ಈಗ 1 ಗೊಂಬೆ ಒಡೆದ್ರೂ ನನಗೆ ಮರಣದಂಡನೆ, ಅಥವಾ 3 ಗೊಂಬೆ ಒಡೆದ್ರೂ ಕೂಡ ನನಗೆ ಸಾವೆ. ಆದ್ದರಿಂದ ನಾನೇ ಆ 3 ಗೊಂಬೆಗಳನ್ನು ಒಡೆದ್ಬಿಟ್ಟೆ ಅಂತ ಆ ಸೇವಕ ಹೇಳ್ತಾನೆ. ನಿಜಕ್ಕೂ ಕೂಡ ರಾಜನಿಗೆ ನಾಚಿಕೆ ಆಗತ್ತೆ. ಹೌದಲ್ವಾ? ಒಂದು ಮಣ್ಣಿನ ಗೊಂಬೆಗಾಗಿ ನಾನು ಒಬ್ಬ ಬದುಕಿರುವ ಮನುಷ್ಯನ ಜೀವವನ್ನು ತೆಗೆದುಬಿಡ್ತಾ ಇದ್ದೆ, ನನ್ನಿಂದ ಎಂಥ ಅನಾಹುತವಾಗ್ತಾ ಇತ್ತು ಅಂತ ಅವನೇ ತನ್ನ ತಪ್ಪನ್ನು ತಿದ್ದುಕೊಂಡು ಕ್ಷಮೆ ಕೇಳಿ ನಂತರ ಅದೇ ಆಳನ್ನು, ಆ ಗೊಂಬೆಗಳನ್ನು ನೋಡ್ಕೊಳ್ಳೋದಕ್ಕೆ ಪ್ರೀತಿಯಿಂದ ಕಳಿಸ್ಕೊಡ್ತಾನೆ. ಕೆಲವೊಮ್ಮೆ ಶಾಲೆಯಲ್ಲಿ ಅಧ್ಯಾಪಕರಾಗಿರಬಹುದು, ಮನೆಯಲ್ಲಿ ತಂದೆ ತಾಯಿಗಳಾದ ನಾವಾಗಿರಬಹುದು, ಮಕ್ಕಳ ತಪ್ಪಿಗೆ ಕಟುವಾದ ನಿರ್ಧಾರವನ್ನು ಮಾಡಿ ಅವರಿಗೆ ಅಗತ್ಯವೋ ಇಲ್ಲವೋ ಅಂಥ ಶಿಕ್ಷೆಯನ್ನು ಕೊಟ್ಟುಬಿಡ್ತೇವೆ. ಯೋಚನೆ ಮಾಡ್ತೀವ, ಆ ಶಿಕ್ಷೆಯಿಂದ ಅವರ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗ್ಬೋದು, ಇದು ಎಂಥ ದೊಡ್ಡ ಗಾಯ ಮಾಡ್ಬೋದು ಆ ಮಕ್ಕಳ ಮನಸ್ಸಿಗೆ ಅಂತ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾಡಿದ ಪ್ರತಿ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕು ಅನ್ನುವಂಥ ಯಾವ ರೂಲ್ ಕೂಡ ಇಲ್ಲ. ತಿದ್ದಿ ಬುದ್ಧಿ ಮಾತನ್ನು ಹೇಳಿದ್ರೆ ತಿದ್ದುಕೊಳ್ಳುವಂಥ ಅನೇಕ ಮಕ್ಕಳು ನಮ್ಮ ನಡುವೆ ಇದ್ದಾರೆ. ಇದು ಮಕ್ಕಳಿಗೆ ಅಂತಲ್ಲ, ದೊಡ್ಡವರಿಗೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕು ಅಂತಿಲ್ಲ. ಕೆಲವನ್ನ ಬುದ್ಧಿ ಮಾತಿನಿಂದ, ಕೆಲವನ್ನ ನಮ್ಮ ನಡವಳಿಕೆಯಿಂದ ಕೂಡ ನಾವು ಸರಿ ಮಾಡ್ಬೋದು. ಆದರೆ ಯಾವುದಕ್ಕೆ ಯಾವ ರೀತಿ ಅಂತ ಸ್ವಲ್ಪ ವಿವೇಚನೆಯಿಂದ, ಸಹನೆಯಿಂದ ಯೋಚನೆ ಮಾಡಿದಾಗ ಖಂಡಿತ ನಾವು ಜೀವನದಲ್ಲಿ ಮಾಡುವಂಥ ಅನೇಕ ತಪ್ಪುಗಳನ್ನು ನಾವು ತಿದ್ಕೋಬೋದು. ಏನಂತೀರಿ?